ಈ ಸಾರಿ IPL ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ. ಅದು ಯಾಕೆ ಅಂದ್ರೆ ಇಲ್ಲಿವರೆಗೂ ಯಾರು ಕಪ್ಪು ಗೆಲ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. RCB ಮೇಲೆ ಇಟ್ಟಿರುವಂತ ಆ ಒಂದು ಭರವಸೆ, ಆ ಒಂದು ಏನ್ ಹೇಳ್ತಾರೆ, ಒಂದು ಅಟ್ಯಾಚ್ಮೆಂಟ್, ಎಮೋಷನಲ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾರಲ್ವಾ, ಆ ತರ ಎಮೋಷನಲ್ ಅಟ್ಯಾಚ್ಮೆಂಟ್. ಸೊ ಎಷ್ಟು ಸಾರಿ ಸೋತು ಕೂಡ RCB ಫ್ಯಾನ್ಸು RCB ಮೇಲೆ ಇಟ್ಟಿರುವಂತ ಭರವಸೆನೆ ಬಿಟ್ಟಿಲ್ಲ. ಈಗ ಅದೇ ಭರವಸೆ ಬೇರೆ ಟೀಮ್ನವ್ರಿಗೆ ಟೆನ್ಷನ್ ಆಗಿದೆ. ಯಾಕೆ ಅಂದ್ರೆ BCCIನವರು ಕೂಡ RCB ಮೇಲೆ ಡಿಪೆಂಡ್ ಆಗಿದ್ದಾರೆ. ಯಾಕೆ ಅಂದ್ರೆ ಈಗ ಮ್ಯಾಚ್ ಶುರು ಆಗ್ತಿದೆ ಅಲ್ವಾ, ಮ್ಯಾಚ್ ಶುರು ಆಗಿದೆ ಅಂದ್ರೆ RCBನವರು ಸ್ಟೇಡಿಯಂಗೆ ಬಂದೇ ಬರ್ತಾರೆ ಅಂತ BCCI ಅವ್ರಿಗೆ ಸಿಕ್ಕಾಪಟ್ಟೆ ಗ್ಯಾರಂಟಿ. ಅವರು ಡಬಲ್ ಅಲ್ಲ, ಟ್ರಿಬಲ್ ಅಲ್ಲ, ಅವರು ಎಷ್ಟೇ ಟಿಕೆಟ್ ಜಾಸ್ತಿ ಮಾಡಿದ್ರು RCB ಫ್ಯಾನ್ಸ್ ಬಿಡಲ್ಲ. ಸ್ಟೇಡಿಯಂಗೆ ಹೋಗಿ ಟಿಕೆಟ್ ತಗೊಂಡ್ಬಿಟ್ಟು ನೋಡಿ, ಜೋರಾಗಿ ಸದ್ದು ಮಾಡಿ ಮತ್ತೆ ಮನೆಗೆ ಬರ್ತಾರೆ. ಈಗ ಇದೇ ಬೇರೆ ಟೀಮ್ನವರಿಗೆ ಪ್ರಾಬ್ಲಮ್ ಆಗಿರೋದು ಏನು ಅಂದ್ರೆ, ಈಗ ಅವ್ರ ಮೈಂಡ್ ಅಲ್ಲಿ ಒಂದು ಥಾಟ್ ಇದೆ, ಈ ಸಾರಿ ಕಪ್ಪು ಗೆಲ್ಲೋದು ಒಂದೇ ಒಂದಲ್ಲ, ಅವ್ರ ಮೇಲೆ ಪ್ರೆಷರ್ ಇರೋದು. ಈ ಸಾರಿ ಅವರು RCB ತರ ಸಾಲಿಡ್ ಫ್ಯಾನ್ ಬೇಸ್ ಮಾಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, RCB ಅವರು, ನಾವು RCBಗೆ ಸಪೋರ್ಟ್ ಮಾಡ್ತಾ ಇದೀವಿ. ಬರೀ ಸಪೋರ್ಟ್ ಅಲ್ಲ, ಇವಾಗ ಗೆದ್ದಾಗ ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ತಾರೆ. ಆ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿ ಪಾರ್ಟಿ ಸೆಲೆಬ್ರೇಷನ್ ಮಾಡಿ ಜಾಲಿಯಾಗಿ ಮನೆ ಹೋಗ್ತಾರೆ. ಆದ್ರೆ ಸೋತಾಗ ಜೊತೆನಲ್ಲಿ ಯಾರೂ ಇರೋದಿಲ್ಲ. RCB ಫ್ಯಾನ್ಸ್ ಬಂದು RCB ಜೊತೆನಲ್ಲಿ ಇದಾರಲ್ವಾ, ಅದೇ ತರನೇ ಒಂದು ಸಾಲಿಡ್ ಫ್ಯಾನ್ ಬೇಸ್ ಮಾಡ್ಕೋಬೇಕು ಅಂತ ಉಳಿದಿರುವಂತ ಬೇರೆ ಎಲ್ಲ ಟೀಮ್ನವರು ಟ್ರೈ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ.